ಹಲೋ ಗುಡ್ ಮಾರ್ನಿಂಗ್. ಈಗ ನಾನು ANK ಲೆವೆಲ್ 1 ಮನಸಾಸ್ ಫ್ಯಾಮಿಲಿ ಮೈಲ್ ಸ್ಟೋನ್ 2 ಅದರ ಸ್ಟೋರಿ ಕಾರ್ಡ್ ನಂಬರ್ 13 ಅದು ತೊಗೊಳ್ಳಿ. ಅದು ಟೋಟೋ ಆನ್ ದ ಕ್ಯಾಪ್ ಅಂತ ಸ್ಟೋರಿ ಇದೆ ಅಲ್ವ ಅದು. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಮುಂದಕ್ಕೆ ಹೋಗಿ ಅದೇ 13 ಸೆಕೆಂಡ್ ಕಾರ್ಡ್. ಅದರಲ್ಲಿ ಸ್ಟೆಪ್ಸ್ ಎಲ್ಲ ಕೊಟ್ಟಿದೆ, ಹೇಗೆ ಮಾಡಬೇಕು ಅಂದ್ಬಿಟ್ಟು. ಫಸ್ಟು ಇದಕ್ಕೆಲ್ಲ ಇಟ್ಕೊಂಡಿರಿ, ಎಲ್ಲ ಇದೆ ಅಲ್ವಾ. ರೀಡರ್ ಇದೆ, ಫ್ಲ್ಯಾಶ್ ಕಾರ್ಡ್ಸ್ ಇದೆ, ಸೈಟ್ ವರ್ಡ್ಸ್ ಇದೆ, ಎಲ್ಲ ಇದೆಲ್ಲ ಬೇಕು ಇದಕ್ಕೆ. ಅದು ಮೆಟೀರಿಯಲ್ಸು. ನೆಕ್ಸ್ಟ್ ಸ್ಟೆಪ್ 1, ಬಿಗಿನ್ ದ ನರೇಷನ್ ಬೈ ಗಿವಿಂಗ್ ಎನ್ ಇಂಟ್ರಡಕ್ಷನ್. ಮೊದಲು ಇಂಟ್ರಡಕ್ಷನ್ ಕೊಡಬೇಕು. ನಾನಿವತ್ತು ಈ ಒಂದು ಸ್ಟೋರಿನ ನಿಮಗೆ ಇಂಗ್ಲೀಷಲ್ಲಿ ಮಾಡ್ತಾಯಿದ್ದೀನಿ. ಇಂಟ್ರಡ್ಯೂಸ್ ದ ಕೀ ಕ್ಯಾರೆಕ್ಟರ್ಸ್ ಆಫ್ ದ ಸ್ಟೋರಿ ಆ್ಯಂಡ್ ದ ಕೀ ಸೆಂಟೆನ್ಸಸ್. ಆ ಕೀ ಸೆಂಟೆನ್ಸಸ್ ಬರುತ್ತಿದ್ದ ಸ್ಟೋರಿನ ಇರ್ತಕ್ಕಂಥ ಕ್ಯಾರೆಕ್ಟರ್ಸ್ನ ಮೊದಲು ಯಾರ್ಯಾರು ಬರ್ತಾರೆ ಈ ಸ್ಟೋರಿನಲ್ಲಿ ಅದನ್ನು ಒಂಚೂರು ಹೇಳ್ಬಿಡ್ಬೇಕು. ಅದು ಟೋಟೋ ವಾಸ್ ಎ ಬೇಬಿ ಕ್ಯಾಟ್ ಹೇಳಬೇಕು. ಟೋಟೋ ಅನ್ನೋದು ಒಂದು ಬೇಬಿ ಕ್ಯಾಟು ಹೂ ಲಿವ್ಡ್ ವಿತ್ ಹಿಸ್ ಮದರ್. ಅದು ತನ್ನ ತಾಯಿ ಜೊತೆ ವಾಸ ಮಾಡ್ತಾ ಇರುತ್ತೆ, ತಾಯಿ ಮತ್ತು ತಂದೆ. ಇನ್ ಆ್ಯನಿಮಲ್ ಲ್ಯಾಂಡ್ ಅಂದರೆ ಪ್ರಾಣಿಗಳ ಒಂದು ಪ್ರಪಂಚದಲ್ಲಿ, ಅದು ಪ್ರಾಣಿಗಳ ಒಂದು ಪ್ರದೇಶದಲ್ಲಿ ಅದು ವಾಸ ಮಾಡ್ತಾ ಇರುತ್ತೆ. ಟೋಟೋ ಡಿಡ್ ನಾಟ್ ಲೈಕ್ ಬೀಯಿಂಗ್ ಎ ಬೇಬಿ. ಟೋಟೋ ಅದು ಬೇಬಿ ಥರ ಇರೋಕ್ಕೆ ಅದಕ್ಕೆ ಇಷ್ಟ ಆಗಲ್ಲ, ಅದು ಬೇಬಿನೇ. ಅದೇನು ಮಾಡುತ್ತೆ, ಈ ವಾಂಟೆಡ್ ಟು ಡೂ ಎವ್ರಿಥಿಂಗ್ ಹಿಸ್ ಮದರ್ ಆ್ಯಂಡ್ ಫಾದರ್ ಡಿಡ್. ತಾಯಿ ತಂದೆ ಏನು ಮಾಡಬೇಕು ಅಂತಿರ್ತಾರೆ ಅದೆಲ್ಲ ಮಾಡಬೇಕು ಅಂತ ಅದಕ್ಕೆ ಆಸೆ ಇರುತ್ತೆ. ಸೊ ಲೆಟಸ್ ನೋ, ಹಂಗೆ ಹೇಳಿಬಿಟ್ಟು ಲೆಟಸ್ ನೋ ಲಿಸನ್ ಟು ದ ಸ್ಟೋರಿ ಅಬೌಟ್. ಹಂಗೆ ಮಾಡಬೇಕು ಅಂತಿರುತ್ತೆ, ನಾವು ನೋಡೋಣ ಕತೆ ಏನಾಗುತ್ತೆ ಅಂತ ಹೇಳಬೇಕು ಮೊದಲು. ಆಯಿತಾ? ಈ ಥರ ಇಂಟ್ರೊಡಕ್ಷನ್ ಮಾಡಿದ್ಮೇಲೆ ಇವಾಗ ನೆರೇಟ್ ದ ಸ್ಟೋರಿ ಇನ್ ಮದರ್ ಟಂಗ್ ಯೂಸಿಂಗ್ ಓನ್ಲಿ ಯುವರ್ ವಾಯ್ಸ್ ಆ್ಯಂಡ್ ಫೇಸ್. ಈ ಮದರ್ ಟಂಗ್ನಲ್ಲಿ ಮಾತ್ರ ಈ ಸ್ಟೋರಿನ ಕನ್ನಡದಲ್ಲೇ ಮೊದಲು ಹೇಳಿಬಿಡಿ. ನಮ್ಮ ಒಂದು ಎಕ್ಸ್ಪ್ರೆಷನ್, ಮಾತಿನ ಮೂಲಕ, ಮುಖದ ಭಾವನೆ ಮೂಲಕ ಕಥೆನ ಕನ್ನಡದಲ್ಲಿ ಹೇಳ್ಬಿಡಿ. ಸೆಕೆಂಡ್ ಸ್ಟೆಪ್ 2ಕ್ಕೆ ಹೋದಾಗ ರೀಡ್ ದ ಸ್ಟೋರಿ ಇನ್ ಇಂಗ್ಲೀಷ್ ಯೂಸಿಂಗ್ ದ ಟೀಚರ್ಸ್ ಕಾರ್ಡ್. ಸ್ಟೋರಿ ಕಾರ್ಡ್ ಕೊಟ್ಟಿದ್ದಾರಲ್ಲ, ಅದು ನೋಡಿಕೊಂಡು ಇಂಗ್ಲೀಷಲ್ಲಿ ಓದ್ತೀನಿ ನೋಡಿ ಮಗಳೇ ಈ ಸ್ಟೋರಿನ ಅಂದ್ಬಿಟ್ಟು ಕೇಳಿಸ್ಕೊಳ್ಳಿ ಅಂತ ಸ್ಟೋರಿ ಓದಬೇಕು. ಸ್ಟೆಪ್ 3ಗೆ ಯೂಸ್ ದ ರೀಡರ್ ಆ್ಯಂಡ್ ರೀಡರ್ನ ಯೂಸ್ ಮಾಡಬೇಕೀಗ. ರೀಡ್ ದ ಸ್ಟೋರಿ ಲೈನ್ ಬೈ ಲೈನ್. ಒಂದೊಂದು ಸ್ಟೋರಿನ ಒಂದೊಂದು ಲೈನು ಓದಬೇಕು. ರೀಡ್ ದ ಸ್ಟೋರಿ ಓದುವಾಗ ಟ್ರಾನ್ಸ್ಲೇಟ್ ದ ಸ್ಟೋರಿ ಲೈನ್ ಬೈ ಲೈನ್. ಓದಿ ಅರ್ಥ ಹೇಳಬೇಕು, ಟ್ರಾನ್ಸ್ಲೇಟ್ ಮಾಡಿ ಹೇಳಿ ಇಂಟು ಮದರ್ ಟಂಗ್. ಓದ್ಬಿಟ್ಟಾದಮೇಲೆ ಒಂದೊಂದು ಲೈನು ಮದರ್ ಟಂಗಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು. ಅದರಲ್ಲಿ ಬರ್ತಕ್ಕಂಥ ಕೀ ಕ್ಯಾರೆಕ್ಟರ್ಸ್, ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಯಾವುದು, ಅದನ್ನು ಅವರ ಆ್ಯಕ್ಷನ್ಸ್, ಅವ್ರು ಏನು ಮಾಡ್ತಾಯಿದ್ದಾರೆ, ಸ್ಟೋರಿಲಿ ಏನೇನು ಆಗ್ತಾಯಿದೆ ಅದನ್ನು ಪಿಕ್ಚರ್ಸಿಂದ ತೋರಿಸ್ಕೊಂಡು ಹೇಳಬೇಕು. ಆಮೇಲೆ ಆಸ್ಕ್ ಕ್ವಶನ್ಸ್ ಇನ್ ಇಂಗ್ಲೀಷ್. ಅದು ಕತೆ ಹೇಳಿ ಅರ್ಥ ಹೇಳ್ತಾ ಇರುವಾಗ ನೋಡ್ಕೊಂಡು ಅರ್ಥ ಹೇಳಬೇಕು. ಕ್ಯಾರೆಕ್ಟರ್ಸ್ ಎಲ್ಲ ಅರ್ಥ ಹೇಳ್ಕೊಂಡಾದ್ಮೇಲೆ ಅದನ್ನು ಚೆನ್ನಾಗಿ ಪ್ರಾಕ್ಟೀಸು ಮಾಡಿಸ್ಬೇಕು ಮಕ್ಕಳಿಗೆ. ಆ ಒಂದೊಂದು ಲೈನೂ ಮಕ್ಕಳಿಗೆ ಹೇಳೋಂಗೆ ಬರಬೇಕು. ಚೆನ್ನಾಗಿ ಹೇಳಿಸ್ಬೇಕು 2-3 ಸಲ. ರಿಪೀಟ್ ಮಾಡಿಸಿದ್ಮೇಲೆ ಆಮೇಲೆ ಕ್ವಶನ್ಸ್ನ ಕೇಳಬೇಕು. ಒಂದು ಕ್ವಶನ್ ಲೈನ್ನ ಅರ್ಥ ಹೇಳಿದ್ಮೇಲೆ ಅದನ್ನು ರಿಪೀಟ್ ಮಾಡಿಸಿದ್ಮೇಲೆ ಅಲ್ಲೇ ಕ್ವಶನ್ ಕೇಳಬೇಕು. ಇದಕ್ಕಿದೇ ಆನ್ಸರ್ ಬರುತ್ತಪ್ಪ, ಈ ಲೈನ್ನ ನಾನು ಕ್ವಶನ್ ಕೇಳ್ತೀನಿ, ಈಗ ನೀವು ಅದನ್ನೇ ಆನ್ಸರ್ ಹೇಳಿ. ಸುಮ್ಮನೆ ಸ್ಟಾರ್ಟಿಂಗ್ ಹೇಳ್ಬಿಡಿ. ಆವಾಗ ಹೂ ವಾಸ್ ಟೋಟೋ ಅಂತ ಕೇಳಿದಾಗ ಹೂ ಡಿಡ್ ಹಿ ಲಿವ್ ವಿತ್ ಇಂಥ ಕ್ವಶನ್ಸ್ ಎಲ್ಲ ಕೇಳಬೇಕು. ಆವಾಗ ಟೋಟೋ ವಾಸೇ ಹೇಳಬೇಕು, ಬೇಬಿ ಕ್ಯಾಟ್ ಮಗು. ಹೂ ಲಿವ್ ವಿತ್ ಇಸ್ ಮಮ್ಮ ಆ್ಯಂಡ್ ಪಾಪ. ಗೊತ್ತಿಲ್ಲ ಅಂದರೆ ಪ್ರಾಕ್ಟೀಸ್ ಮಾಡಿಸಿ. ಆಮೇಲೆ ಪ್ರೊವೈಡ್ ದ ಆನ್ಸರ್ ಸೋ ದಟ್ ಸ್ಟೂಡೆಂಟ್ಸ್ ರಿಪೀಟ್ ಆಫ್ಟರ್ ಯು. ಈ ಆನ್ಸರ್ಸ್ನು ನೀವು ಗೊತ್ತಿಲ್ಲ ಅಂದರೆ ಅವಾಗ ಹೇಳಿಸಿ ಡ್ರಿಲ್ ಮಾಡಿಸಿ. ಸ್ಟೆಪ್ 4ಗೆ ಟೆಲ್ ದ ಮೀನಿಂಗ್ ಆಫ್ ಕೀವರ್ಡ್ಸ್ ಇನ್ ಮದರ್ ಟಂಗ್ ಕೀವರ್ಡ್ಸ್ನ ತಿರ್ಗಾ ಮದರ್ ಟಂಗಲ್ಲಿ ಅರ್ಥ ಹೇಳಬೇಕು. ಬೇಬಿ, ಪಪ್ಪ, ಮಮ್ಮ, ಕ್ಯಾಟ್, ಕ್ಯಾಪ್, ಪಾಟ್, ಕ್ಯಾಟ್, ಇನ್, ಆನ್, ಇದರ ಅರ್ಥ ಎಲ್ಲ ಹೇಳಬೇಕು. ಈಗ ನೆಕ್ಸ್ಟು ಸೈಟ್ ವರ್ಡ್ಸ್ನ ತೋರಿಸ್ಬೇಕು. ಅವರು ಅರ್ಥ ಹೇಳಿದ್ಮೇಲೆ ಮೀನಿಂಗ್ ಆಫ್ ಸೈಟ್ ವರ್ಡ್ಸ್. ಈ ದಿಸ್ ಅನ್ನೋದು, ದಿಸ್, ಈಸ್, ಆ, ದ, ಆನ್, ಇನ್, ಹ್ಯಾಸ್, ಈ ಸೈಟ್ ವರ್ಡ್ಸ್ನ ಅರ್ಥ ಹೇಳಬೇಕು. ಅರ್ಥ ಹೇಳಿ ಆಮೇಲೆ ಅದನ್ನು ರಿಪೀಟ್ ಮಾಡಿಸಿ. ಎಕ್ಸ್ಪ್ಲೈನ್ ದ ಡಿಫ್ರೆನ್ಸ್ ಬಿಟ್ವೀನ್ ದ, ಎ ಆ್ಯಂಡ್ ಆ್ಯನ್ ಆ್ಯಂಡ್ ಇನ್. ಆಮೇಲೆ ಡಿಫ್ರೆನ್ಸಸ್ ಬಿಟ್ವೀನ್ ದಾಗೆ, ಆ, ಆ್ಯನ್, ಇನ್ ಡಿಫ್ರೆನ್ಸ್, ಅದರ ಬೇರೆ ಅದರ ವ್ಯತ್ಯಾಸ, ಅದರ ಮೀನಿಂಗ್ಸ್ ಏನು ಅಂತ ಡಿಫ್ರೆನ್ಸ್ನ ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ 5 ಹೋದಾಗ ಪಾಯಿಂಟ್ ಔಟ್ ದ ಕೀ ಸೆಂಟೆನ್ಸಸ್. ಎಲ್ಲ ತಿರ್ಗಾನು ಕೀ ಸೆಂಟೆನ್ಸಸ್ ರೀಡರಲ್ಲಿರೋದನ್ನು ಪಾಯಿಂಟ್ ಔಟ್ ಮಾಡಿ ಆಲ್ ದ ಸ್ಟೂಡೆಂಟ್ಸ್ ರಿಪೀಟ್ ಆಫ್ಟರ್. ನಿಮ್ಮ ರಿಪೀಟ್ ಮಾಡಬೇಕು ಚೆನ್ನಾಗಿ.
ಕಂಟಿನ್ಯೂ ತಿರ್ಗಾ ಚೆನ್ನಾಗಿ ಕಂಟಿನ್ಯೂ ಮಾಡಿ ಸಿಂಪಲ್ ಎಕೋ ಕ್ವಶನ್ಸನ್ನ ಕೇಳಬೇಕು. ಲೈಕ್ ಹೂ ಹ್ಯಾಸ್ ಎ ಕ್ಯಾಪ್, ಯಾರು ಅಂತಾಗ ಮಕ್ಕಳು ಅದೇ ಆನ್ಸರ್ನಲ್ಲಿ ಇರುತ್ತೆ ಆನ್ಸರು ನೋಡ್ಕೊಂಡು ಹೇಳ್ತಾರೆ. ಹೂ ವಾಂಟ್ಸ್ ದ ಕ್ಯಾಪ್, ವೇರ್ ಈಸ್ ದ ಕ್ಯಾಪ್, ವೇರ್ ಈಸ್ ದ ಪಾಟ್, ರೀಡ್ ಅಟ್ ಲೀಸ್ಟ್ ಒನ್ಸ್. ಈ ಥರ ಮಕ್ಕಳಿಗೆ ಎಕೋ ಕ್ವಶನ್ಸ್ನ ಕೇಳಬೇಕು. ಸೊ ಆ ಮಕ್ಕಳು ಹೇಳಿದ್ಮೇಲೆ ಹೇಳದೇ ಇದ್ದರೆ ತಿರ್ಗಾ ರಿಪೀಟ್ ಮಾಡಿಸಿ. ಈಗ ನೋಡಪ್ಪ ಕ್ವಶನ್ಗೆ ಆನ್ಸರ್ ಇದು ಅರ್ಥ, ಇದು ಕ್ವಶನ್ ಆನ್ಸರ್ ಇದು ಅರ್ಥ ಅಂತ ಹೇಳ್ಬಿಟ್ಟು ಅದನ್ನು ಇಂಗ್ಲೀಷಲ್ಲಿ ಹಿಂಗೆ ಹೇಳ್ತಾರೆ, ರಿಪೀಟ್ ಮಾಡಿಸಿ. ನೆಕ್ಸ್ಟ್ ಸ್ಟೆಪ್ 6ಗೆ ಹೋಗಿ ಸಿಂಪಲ್ ಕ್ವಶನ್ಸ್ನ ಕೇಳಕ್ಕೆ ಹೋಗಿ ಸ್ಟೂಡೆಂಟ್ಸ್ ಆಫ್ ದ ಸ್ಟೂಡೆಂಟ್. ತಿರ್ಗಾ ಅದೇ ಥರ ಎಲ್ಲ ಆದಬೇಕು, ಕ್ವಶನ್ಸ್ ಎಲ್ಲ ಮುಗ್ದಾಯಿತು, ಸ್ಟೋರಿ ಎಲ್ಲ ಓದಾಯಿತು, ರಿಪೀಟ್ ಮಾಡೋದು, ಬಹೆಟ್ ಮಾಡೋದು ಎಲ್ಲ ಆಯಿತು. ಈಗೆಲ್ಲ ಕ್ಲೋಸ್ ಮಾಡಿಬಿಟ್ಟು ಈಗ ಸುಮ್ಮನೆ ಹಾಗೆ ಓವರಲ್ಲಾಗಿ ಕ್ವಶನ್ಸ್ಗೆ ಈಗ ಪಾಠ ಮಾಡಾಯಿತು, ಕ್ವಶನ್ಸ್ ಕೇಳ್ತೀವಲ್ಲ ಆ ಥರ ಸ್ಟೋರಿ ಹೇಳಾಯಿತು, ಈಗ ಕ್ವಶನ್ಸ್ ಓರಲ್ ಕ್ವಶನ್ಸ್ ಕೇಳಬೇಕು. ಹೂ ವಾಂಟ್ಸ್ ಕ್ಯಾಪ್ ಅದೇ ಕ್ವಶನ್ಸ್ ಕೇಳಿ ಅದು ಎಲ್ಲ ಸ್ವಲ್ಪ ಕೇಳಿ, ಆಗ ಮಕ್ಕಳದು ಅರ್ಥ ಮಾಡ್ಕೊಂಡು ಉತ್ತರ ಹೇಳಬೇಕು. ಹೇಳಿದ್ರೆ ತಿರ್ಗಾ ರಿಪೀಟ್ ಮಾಡಿಸಿ, ಅಷ್ಟೇ ಮಾಡಲೇಬೇಕು. ಕಲಿಬೇಕಲ್ಲ ಮಕ್ಕಳು, ಹಂಗೆ ಬಿಡೋಕ್ಕಾಗತ್ತಾ? ಆಗಲ್ಲ, ಬರಲ್ಲ ಅಂತ ಮುಂದಕ್ಕೆ ಹೋಗ್ತೀವ, ರಿಪೀಟ್ ಮಾಡಿಸಿ ಮುಂದಕ್ಕೆ ಹೋಗಿ. ಸ್ಟೆಪ್ 5 ಈಗ ಸ್ಟೆಪ್ 7 ಲಾಸ್ಟ್ 7ಗೆ ಸ್ಟೂಡೆಂಟ್ಸ್ ಕ್ಲೋಸ್ ಆ್ಯಕ್ಟಿವಿಟಿನ ಓಪನ್ ಮಾಡಿ. ಕ್ಲೋಸ್ ಆ್ಯಕ್ಟಿವಿಟಿ ವರ್ಕ್ ಬುಕ್ಕಲ್ಲಿರೋದನ್ನು ಓಪನ್ ಮಾಡಿ. ನಿಮ್ಮ ಹತ್ರ ಒಂದು ಕಾರ್ಡ್ ಇರುತ್ತೆ, ರೀಡ್ ದ ಸ್ಟೋರಿ ವಿತ್ ನೀವು ಅದನ್ನು ಓದ್ಕೊಂಡು ಹೋಗಿ ಎಕ್ಸ್ಪ್ರೆಷನ್ ಓದಿ ಅವರು ನೀವು ಓದೋವಾಗ ಅವರು ಬಿಟ್ಟು ತೋರಿಸ್ಕೊಂಡು ಬುಕ್ ನೋಡ್ಕೊಂಡು ಓದ್ತಾ ಅಲ್ಲಿ ಪಿಕ್ಚರ್ ಬಂದ ತಕ್ಷಣ ನಿಲ್ಲಿಸಿ. ನೀವು ನಿಲ್ಲಿಸ್ತಾರ ಆ ಪಿಕ್ಚರ್ಗೆ ಏನು ವರ್ಡ್ ಇಂಗ್ಲೀಷಲ್ಲಿ ಹೇಳಬೇಕು ಅನ್ನೋದು ಮಗು ಹೇಳಬೇಕು. ಹೇಳದೇ ಇದ್ದರೆ ನೀವು ತಿರ್ಗಿ ಅದನ್ನು ಹೇಳಿಸಿ, ರೆಸ್ಪಾಂಡ್ ಮಾಡದೇ ಇದ್ದರೆ ವರ್ಡ್ಗೆ ಅದು ನೀವು ಹೇಳಿಸಿ. ಸೊ ಇದನ್ನು ಈ ಸ್ಟೋರಿನ ಫುಲ್ ಈ ಥರ ಮಾಡಿಬಿಡಿ. ಆಮೇಲೆ ಎಲ್ಲ ಕೆಲವು ಮಕ್ಕಳನ್ನ ಆ ಥರ ಓದೋಕ್ಕೆ ಹೇಳಿ. ಪ್ರೊಫೈಲಿಂದ ಅವರೇ ಮಕ್ಕಳನ್ನೇ ಓದಿಸೋದಿಲ್ಲ, ಅವರೇ ಓದಬೇಕು. ಇವಾಗ ನೀವು ಓದಿ ಪಾಸ್ ಮಾಡಿ ಮಕ್ಕಳು ಹೇಳಿ ಪಿಕ್ಚರ್ ಬಂದಾಗ ಹೇಳಿದ್ರಲ್ಲ, ಅದು ಮುಗಿದ ಮೇಲೆ ಮಕ್ಕಳನ್ನ ಒಬ್ಬೊಬ್ಬರನ್ನೇ ಸ್ಟೋರಿನ ಓದೋರು ಕ್ಲೋಸ್ ಆ್ಯಕ್ಟಿವಿಟಿನ ಓದಿಸೋಕ್ಕೆ ಹೇಳಿದೆ. ಮಕ್ಕಳು ಓದಬೇಕು ಇಂಡಿವಿಜುವಲ್ ಆಗಿ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.